ಹಾಯ್ ಫ್ರೆಂಡ್ಸ್, ಈರೋಜು ಕಾಲಿಫ್ಲವರ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಫಸ್ಟು ನಾವು ಕಾಲಿಫ್ಲವರ್ ಕ್ಲೀನಾಗಿ ಉಪ್ಪಾಕಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ. ಕಾಲಿಫ್ಲವರು ಬಟಾಣಿ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಕುದೀತಾ ಇದೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕಾಲಿಫ್ಲವರ್ನ ನೀರಲ್ಲಿ ಹಾಕಬೇಕು. ಒಂದು ವಿಸಿಲ್ ಬಂದರೆ ಸಾಕು, ಬೇಗ ಬೇಯುತ್ತಿದ್ದು. ಬಟಾಣಿ ಸಾನು ಇದರಲ್ಲಿ ಹಾಕ್ಕೊಳ್ಳೋಣ. ಬಟಾಣಿ ಹಸಿ ಬಟಾಣಿ ಆದರೆ ಒಗ್ಗರಣೆದಲ್ಲಿ ಹಾಕ್ಕೊಳ್ಳಿ. ಒಣಗಿರೋ ಬಟಾಣಿ ಆದರೆ ಸ್ವಲ್ಪ ನೆನೆಸ್ಬಿಟ್ಟು ಮುಂಚಿತಾಗೆ ಒಂದೆರಡು ವಿಸಿಲ್ ಕೂಗಿಸ್ಬಿಟ್ಟು, ಇಲ್ಲಾಂದರೆ ಗಟ್ಟಿಯಾಗಿರುತ್ತಲ್ಲ ಅದು ಬೇಯೋದು ತುಂಬ ಕಷ್ಟ ಆಗುತ್ತೆ. ಇದನ್ನೆಲ್ಲ ಹಾಕಿ ಇವಾಗ ಮುಚ್ಚಿ ಒಂದು ವಿಸಿಲು ಬರೋಕ್ಕಿಡೋಣ. ಆ ಕಡೆ ಕುಕ್ಕರ್ ವಿಸಿಲ್ ಬರೋಷ್ಟೊತ್ತಿಗೆ ಈ ಕಡೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿದಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ಬಿರಿಯಾನಿ ಎಲೆ, ಪಟ್ಟ, ಲವಂಗ, ಏಲಕ್ಕಿ, ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಹುರ್ಕೋಬೇಕು. ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಳೋಣ. ನಾವು ಇದನ್ನೆಲ್ಲ ಉರಿಯೋಷ್ಟೊತ್ತಿಗೆ ಈ ಕಡೆ ವಿಸಿಲ್ ಸಾನು ಬಂದ್ಬಿಡುತ್ತೆ, ಬೇಗ ಆಗೋಗುತ್ತೆ ಈ ಕರಿ. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಟೊಮೊಟೊ ಕಾಯಿ ತುರಿ ಸ್ವಲ್ಪ, ಬಾದಾಮಿ ಸ್ವಲ್ಪ, ಗೋಡಂಬಿ ಸ್ವಲ್ಪ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಹಾಕಿ ಹಸಿದೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗೆ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು ಕಟ್ ಮಾಡಿಕೊಂಡು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಹುರ್ಕೋಬೇಕು, ಯಾಕಂದರೆ ಟೊಮೊಟೊನೂ ಹಸಿದು, ಕೊಬ್ಬರಿನೂ ಹಸಿದಾಗಿರೋದ್ರಿಂದ. ಇದಕ್ಕೆ ಖಾರ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ, ನಿಮಗೆ ಟೇಸ್ಟ್ಗೆ ತಕ್ಕಂತ ಹಾಕ್ಕೊಳ್ರಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೋಬೇಕು. ನಾನು ಆಗಲೇ ಹಾಕಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಸಿ ವಾಸನೆ ಹೋಗಿ ಎಣ್ಣೆ ಸಪ್ರೇಟ್ ಆಗೋವರೆಗೂ ಇಟ್ಕೊಂಡ್ರೆ ಚೆನ್ನಾಗಿ ಹುರಿದಿದೆ ಅಂತ. ಈಗ ನಾವು ಮುಂಚಿತಾಗಿ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೆಲ್ಲ ಕಾಲಿಫ್ಲವರು, ಬಟಾಣಿ ಅದನ್ನು ತೆಗೆದು ಇದರಲ್ಲಿ ಹಾಕ್ಕೊಳ್ಳೋದು. ನೀರು ವೇಸ್ಟ್ ಮಾಡಬೇಡಿ, ಅದರ ಸಮೇತನೇ ಹಾಕ್ಕೊಬಿಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯೋಕ್ಕೆ ಬಿಡಿ. ನಾವಿನ್ನೂ ಉಪ್ಪು ಹಾಕಿಲ್ಲ ಫ್ರೆಂಡ್ಸ್, ಇವಾಗ ಹಾಕ್ತೀನಿ ನಾನು. ನಿಮಗೆ ಟೇಸ್ಟ್ಗೆ ಅನುಕೂಲ ತಕ್ಕಂತ ಹಾಕ್ಕೊಡ್ರಿ. ನಾನು 1 ಸ್ಪೂನ್ ಇಡಿಸುತ್ತೆ ಅಂತ ಹಾಕ್ತಿದ್ದೀನಿ, ಯಾಕಂದರೆ ನೀರು ಕುದಿಯೋವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಆದ್ದರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಸಹ ಚೆನ್ನಾಗಿರುತ್ತೆ. ಸಾಕು ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಹತ್ರ ಬಂದಿದೆ. ನಿಮ್ಗೆ ಇನ್ನೂ ಗಟ್ಟಿಯಾಗಬೇಕು ಅಂದರೆ ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ರಿ, ಗಟ್ಟಿ ಬರುತ್ತೆ. ನನಗೆ ಸಾಕು ಅಂತ ಹೇಳ್ಬಿಟ್ಟು ನಾನು ಹೀಗೆ ಆಫ್ ಮಾಡ್ತಿದ್ದೀನಿ. ಈ ಥರ ಇದ್ರೇ ಚೆನ್ನಾಗಿರುತ್ತೆ ಗ್ರೇವಿಯಾಗಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಆಫ್ ಮಾಡಿಬಿಡ್ತಾಯಿದ್ದೀನಿ. ನಾನು ಗ್ರೇವಿ ರೆಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ.